ರಾಜ್ಯ ಸರ್ಕಾರ ಬಡವರ ಅನುಕೂಲಕ್ಕೆ ಅಂತೇಳಿ ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಏನು ಉಚಿತ ಅಕ್ಕಿ ವಿತರಣೆ ಯೋಜನೆ ಕೂಡ ಒಂದು. ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಜನರಿಗೆ ತಲುಪುವಾಗ ಯಾವ ರೀತಿ ಜನರು ಕಷ್ಟವನ್ನು ಪಡ್ತಿದ್ದಾರೆ ಅಂತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಈ ತಿಂಗಳು ಜನರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟದಿಂದ ಅದು ಗೊತ್ತಾಗ್ತಾ ಇದೆ. ಏನು ಸಮಸ್ಯೆ ಅಂತಂದರೆ ವಿತರಣೆ ಮಾಡಲಿಕ್ಕೆ ಅಕ್ಕಿ ಇದೆ, ರಾಗಿ ಇದೆ, ಆದರೆ ಜನರು ವಾರಗಳ ಗಟ್ಟಲೆ ಕಾದರೂ ಕೂಡ ಅವರಿಗೆ ಅಕ್ಕಿ ಸಿಗ್ತಾ ಇಲ್ಲ, ರಾಗಿ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸರ್ವರ್ ಸಮಸ್ಯೆ. ಕಳೆದ ಒಂದು ವಾರಗಳಿಂದ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ 850ಕ್ಕೂ ಅಧಿಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೂರಾರು ಜನರು ಬಂದು ಕಾಯ್ತಾರೆ, ಆದರೆ ಅಕ್ಕಿ ಮತ್ತು ರಾಗಿ ಅವರಿಗೆ ಸಿಗ್ತಾ ಇಲ್ಲ. ಗಂಟೆಗಳ ಗಟ್ಟಲೆ ಕಾದರೂ ಕೂಡ ಅವ್ರು ಯಾರೂ ಕೂಡ ಪಡಿತರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಿಲ್ಲೆಯಲ್ಲಿ ಒಟ್ಟು 22,550 ಅಂತ್ಯೋದಯ ಕಾರ್ಡ್ನಲ್ಲಿ 92,000 ಜನರು ಪಡಿತರವನ್ನು ಪಡೀತಾರೆ. ಹಾಗೆಯೇ 4,17,000 BPL ಕಾರ್ಡ್ ಇದ್ದಾವೆ. ಅದರಲ್ಲಿ 13,72,000 ಜನರಿಗೆ ಇದರ ಅನುಕೂಲ ಆಗ್ತಾ ಇದೆ. ಅದೇ ರೀತಿ APL ಕಾರ್ಡ್ ಕೂಡ 4,97,000 ಕಾರ್ಡ್ ಇದೆ. ಅದರಲ್ಲಿ 16,50,000 ಜನರು ಅದರ ಅನುಕೂಲವನ್ನು ಪಡ್ಕೊಳ್ತಾರೆ. ಆದರೆ ಜನರು ಈ ಯೋಜನೆಯ ಫಲವನ್ನು ಪಡೆಯುವಾಗ ವಾರಗಳ ಗಟ್ಟಲೆ ಗಂಟೆಗಳ ಗಟ್ಟಲೆ ಕಾಯ್ದು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಈ ತಿಂಗಳು ಏನು ಈ ಬಾರಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕೇಂದ್ರ ನೀಡ್ತಕ್ಕಂಥ ಅಕ್ಕಿಯನ್ನು ಒಂದೇ ಒಟ್ಟಿಗೆ ನೀಡಲಾಗ್ತದೆ, ಅಕ್ಕಿ ಮತ್ತು ರಾಗಿಯನ್ನು. ಆದರೆ ಪಡ್ಕೊಳ್ಳಿಕ್ಕೆ ಬಂದಂಥ ಜನರು ಪರದಾಡ್ತಾ ಇದ್ದಾರೆ. ಕೆಲವರಿಗೆ 1 ಗಂಟೆ ಆದರೂ ಕೂಡ ರೇಷನ್ ಪಡೀಲಿಕ್ಕೆ ಸಾಧ್ಯ ಆಗೋದು. ಎಲ್ಲಿ ರೇಷನ್ ಪಡೀಲಿಕ್ಕೆ ಸಿಸ್ಟಮ್ ಬಳಿ ಬಂದಾಗ 1 ಗಂಟೆ ಆದರೂ ಕೂಡ ಅವರು ತಗೊಳ್ತಾ ಇಲ್ಲ. ಕಾರಣ ಸರ್ವರ್ ಸ್ಲೋ ಆಗಿದೆ ಅಂತೇಳಿ. ಇದು ಇವತ್ತಿನ ಸಮಸ್ಯೆ ಅಂದರೆ ಇಲ್ಲ. ಈ ತಿಂಗಳು ಸುಮಾರು ಆಗಸ್ಟ್ 15ರಿಂದ ಪಡಿತರವನ್ನು ಕೊಡಲಿಕ್ಕೆ ಶುರು ಮಾಡಿದರೆ ಸುಮಾರು 2 ವಾರ ಆಯಿತು. 2 ವಾರಗಳಿಂದ ಬಂದು ವಾಪಸ್ ಹೋದಂತಕ್ಕಂಥವ್ರು ಕೂಡ ನೂರಾರು ಸಾವಿರಾರು ಜನರು ಇದ್ದಾರೆ. ಬೆಳಗ್ಗೆ ಕೆಲಸ ಬಿಟ್ಟು ಬರಬೇಕು, ಗಂಟೆಗಳ ಗಟ್ಟಲೆ ಕಾಯಬೇಕು, ಕಾಯ್ದರೂ ಕೂಡ ರೇಷನ್ ಸಿಗ್ತಾ ಇಲ್ಲ. ಕೆಲವರು ಆವತ್ತು ದುಡಿದು ಬದುಕ್ತಕ್ಕಂಥ ಸಾಕಷ್ಟು ಜನರು ಕೂಡ ಇದ್ದಾರೆ, BPLನ ಕಾರ್ಡ್ದಾರರು. ಅವರು ಇಲ್ಲಿ ರೇಷನ್ ಪಡಿಬೇಕು ಅಂತಂದರೆ ಕೆಲಸ ಬಿಟ್ಟು ಬರಬೇಕು. ಕೆಲಸ ಬಿಟ್ಟರೆ ಅವತ್ತಿನ ಸಂಬಳ ಹೋಯ್ತು. ಅದು 1 ದಿನಕ್ಕಾದರೆ ಆಯ್ತಾ ಅಂದರೆ ಇಲ್ಲ, ಖಂಡಿತವಾಗಲೂ ಕೂಡ ಇಲ್ಲ. 2 ದಿನ ಕಾದವರು ಇದ್ದಾರೆ, 3 ದಿನ ಕಾದವರು ಇದ್ದಾರೆ. ಇಲ್ಲಿ ರೇಷನ್ನು ಮಿಸ್ ಮಾಡ್ಕೊಳ್ಳೋ ಆಗಿಲ್ಲ, ಅಲ್ಲಿ ಕೆಲಸವನ್ನು ಕೂಡ ಬಿಡೋಗಿಲ್ಲ. 2 ದಿನ ಕೆಲಸ ಬಿಟ್ಟರೆ ಮತ್ತೆ 3ನೇ ದಿನಕ್ಕೆ ಕೆಲಸ ಕಂಟಿನ್ಯೂ ಆಗ್ತದೆ ಅಂತಕ್ಕಂಥ ಗ್ಯಾರಂಟಿ ಕೂಡ ಇಲ್ಲ. ದಿನಗೂಲಿ ಮಾಡ್ತಕ್ಕಂಥ ಅಥವಾ ಮನೆ ಕೆಲಸವನ್ನು ಮಾಡಿ ಜೀವನ ಮಾಡ್ತಕ್ಕಂಥ ಬಡ ಕುಟುಂಬಗಳು ಈ ಒಂದು ಸರ್ವರ್ ಸಮಸ್ಯೆಯಿಂದಾಗಿ ಸಾಕಷ್ಟು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನು ಜನರು ಸರ್ಕಾರದ ವಿರುದ್ಧ ಹಲವಾರು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸರ್ವರ್ ಸಮಸ್ಯೆಯನ್ನು ಸರಿಪಡಿಸಿ ನಮಗೆ ಗಂಟೆಗಳ ಗಟ್ಟಲೆ ಏನು ಕಾಯ್ತಾ ಇದೀವಿ ಅದರ ಆ ಒಂದು ಸಮಸ್ಯೆಯಿಂದ ಬಿಡುಗಡೆಯನ್ನು ಕೊಡಿಸಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು 850ಕ್ಕೂ ಹೆಚ್ಚು ಪಡಿತರ ವಿತರಣೆ ಶಾಪ್ಗಳಿದ್ದಾವೆ. ಎಲ್ಲ ಕಡೆ ಕೂಡ ಎಲ್ಲ ನ್ಯಾಯಬೆಲೆಯಲ್ಲಿ ಅಂಗಡಿಯಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಎಲ್ಲ ಕಡೆ ಕೂಡ ಏನು ನೂರಾರು ಜನರು ಸರತಿ ಸಾಲುಗಳಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಯಾರಿಗೂ ಕೂಡ ಸಮಯಕ್ಕೆ ಸರಿಯಾಗಿ ರೇಷನ್ ಸಿಗ್ತಾ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ ಶುರುವಾದರೂ ಕೂಡ 10 ಗಂಟೆ 11 ಗಂಟೆ ಆದರೂ ಕೂಡ ಅವರಿಗೆ ರೇಷನ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಪ್ರಮುಖವಾಗಿ ಸರ್ವರ್ ಸಮಸ್ಯೆ. ಈ ಸರ್ವರ್ ಸಮಸ್ಯೆ ಅಂತಕ್ಕಂಥದ್ದನ್ನು ಸರ್ಕಾರ ಸರಿಪಡಿಸಲಿಕ್ಕೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಪ್ರತಿ ತಿಂಗಳು ಕೂಡ ಕೆಲವು ತಿಂಗಳು ಅರ್ಧ ದಿನ ಕಾಯ್ದಿದ್ದಕ್ಕೆ ಈ ತಿಂಗಳಂತೂ 1 ದಿನ 2 ದಿನ 3 ದಿನ 4 ದಿನ ಕೂಡ ಕೆಲವರು ಬಂದು ವಾಪಸ್ ಹೋಗಿದ್ದಾರೆ. ಇಂಥ ಒಂದು ದುರವಸ್ಥೆಯ ಯೋಜನೆ ಇದಾಗಿದೆ ಅಂತಕ್ಕಂಥ ಆಕ್ರೋಶವನ್ನು ಜನರು ವ್ಯಕ್ತಪಡಿಸ್ತಾರೆ. ಸರ್ಕಾರ ಅಕ್ಕಿ ಕೊಡುತ್ತೆ, ರಾಗಿ ಕೊಡುತ್ತೆ, ಆದರೆ ಅದನ್ನು ಪಡ್ಕೊಳ್ಳುವಾಗ ಜನರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಯನ್ನು ಸರ್ಕಾರ ಗಮನಿಸಬೇಕು. ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಬೇಕು. ಏನು ಹಲವಾರು ವರ್ಷಗಳಿಂದ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಗಳಿಗೆ ಸರ್ಕಾರ ಒಂದು ಅಂತ್ಯ ಆಡಬೇಕು. ಜನರು ಈಗ ಏನು ಪಡಿತರವನ್ನು ಪಡ್ಕೊಳ್ಳಿಕ್ಕೆ ಗಂಟೆಗಳ ಗಟ್ಟಲೆ ಕಾಯ್ದು ಪರಿತಪಿಸ್ತಕ್ಕಂಥ ಸ್ಥಿತಿ ಇದೆ. ಈ ಒಂದು ಸ್ಥಿತಿಗೆ ಕೊನೆಯನ್ನು ಆಡಬೇಕು ಅಂತಕ್ಕಂಥ ಆಗ್ರಹವನ್ನು ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಡಿಜಿಟಲ್ ಹಾಸನ.